ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರು ಎಷ್ಟು ಸ್ಥಾನ ಗೆಲ್ತಾರೆ, ಈ ಕ್ಷಣಕ್ಕೆ ಚುನಾವಣೆ ನಡೆದರೆ ಏನಾಗುತ್ತೆ, ಇಂಥದ್ದೊಂದು ಪ್ರಶ್ನೆಗೆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯೊಂದು ರಾಜ್ಯದಲ್ಲಿ ಯಾವ ಅಲೆ ಇದೆ ಅನ್ನುವಂತಹ ಒಂದು ಸುಳಿವನ್ನು ನೀಡುತ್ತಿದೆ. ಮೊದಲೇ ಹೇಳ್ತಿದ್ದೀನಿ, ಇದು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ. ಉತ್ತರ ಕರ್ನಾಟಕದ ಬಹುಪಾಲು ಕ್ಷೇತ್ರಗಳನ್ನು ಬಿಜೆಪಿ ಕಳ್ಕೊಳ್ಳುತ್ತೆ ಅನ್ನುವಂತಹ ಸ್ಪಷ್ಟ ಸುಳಿವನ್ನು ಕೂಡ ನೀಡ್ತಾ ಇದೆ. ನೋಡಿ, ಒಂದು ಕಡೆ ಕಾಂಗ್ರೆಸ್ 20 ಸ್ಥಾನ ಗೆಲ್ತೀವಿ ಅಂತ ಹೇಳ್ತಿದೆ, ಮತ್ತೊಂದು ಕಡೆ ಬಿಜೆಪಿ 28ಕ್ಕೆ 28 ನಾವು ಗೆಲ್ತೀವಿ JDS ಮೈತ್ರಿಯಾಗಿ ಅನ್ನುವಂತಹ ಮಾತನ್ನ ಹೇಳ್ತಿದೆ. ಇದೇ ಸಂದರ್ಭ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ಒಂದು ಸುಳಿವನ್ನ ಸ್ಪಷ್ಟವಾಗಿ ಕೊಡ್ತಿದೆ. ನೋಡಿ, ಈ ಬಗ್ಗೆ ರಾಜಕೀಯ ವಿಶ್ಲೇಷಕರೊಬ್ಬರು ಸ್ಪಷ್ಟವಾದಂತಹ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಕರ್ನಾಟಕ ಬಿಗ್ಗೆಸ್ಟ್ ಪೊಲಿಟಿಕಲ್ ಸರ್ವೆ ಎಕ್ಸ್ಕ್ಲೂಸಿವ್ ಸರ್ವೆ ಪ್ರಿಡಿಕ್ಟ್ಸ್ pro Congress wave in Karnataka. CM Siddaramaiah and Deputy CM DK Shivkumar had tasked a private agency to conduct a survey on current scenarios ahead of Karnataka Lok Sabha 2024 ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಆಂತರಿಕ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ 1 ಅಂಕಿಯಿಂದ 2 ಅಂಕಿಯನ್ನ ದಾಟುತ್ತೆ, ಡಬಲ್ ಡಿಜಿಟ್ ಮುಟ್ಟುತ್ತೆ ಅನ್ನುವಂತಹ ಸ್ಪಷ್ಟ ಸುಳಿವನ್ನ ಕೊಡ್ತಿದೆ. ಮೇ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ, ಆದರೆ ಮೇಗೂ ಮುಂಚೆ ಅಂದರೆ ಈಗಲೇ ಏನಾದರೂ ಚುನಾವಣೆ ನಡೆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅಭೂತಪೂರ್ವ ಯಶಸ್ಸು ಸಿಗುತ್ತೆ ಅನ್ನೋದನ್ನ ಹೇಳ್ತಾರೆ. ಮೊದಲಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ನಂಬರ್ ಸಿಗುತ್ತೆ ಅನ್ನೋದಕ್ಕಿಂತಲೂ ಮಿಗಿಲಾಗಿ ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಲೆ ಇದೆ ಅನ್ನುವಂತಹ ಒಂದು ಸುಳಿವನ್ನ ಕೊಡ್ತೀನಿ. ಅದು ಆಂತರಿಕ ಸಮೀಕ್ಷೆಯನ್ನು ಆಧರಿಸಿರುವಂತಹ ಒಂದು ಮಾಹಿತಿಯನ್ನು ಪಡ್ಕೊಂಡು. ಶಿವಮೊಗ್ಗ ಬಿಜೆಪಿ, ಬೆಂಗಳೂರು ದಕ್ಷಿಣ ಬಿಜೆಪಿ, ಹುಬ್ಳಿ ಧಾರವಾಡ ಬಿಜೆಪಿ, ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಬಿಜೆಪಿ, ಉತ್ತರ ಕನ್ನಡ ಬಿಜೆಪಿ, ಉಡುಪಿ ಚಿಕ್ಕಮಗಳೂರು ಬಿಜೆಪಿಗೆ ಅವಕಾಶ ಇದೆ. ಇನ್ನುಳಿದ ಚಿಕ್ಕೋಡಿ, ಬಾಗಲಕೋಟೆ, ಬಿಜಾಪುರ, ಹಾವೇರಿ ಈ ಕಡೆ 50-50 ಆಗಬಹುದು. ಆದರೂ ಸ್ವಲ್ಪ ಮಟ್ಟಿಗಿನ ವೇಗ ಬಿಜೆಪಿಯದ್ದಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ನೋ ಡೌಟ್ ಜಾತ್ಯತೀತ ಜನತಾದಳ ಒಂದು ಕ್ಷೇತ್ರವನ್ನ ಗೆಲ್ಲುತ್ತೆ, ಅದು ಹಾಸನ ಅಲ್ಲ, ಬದಲಾಗಿ ಮಂಡ್ಯ. ಇನ್ನುಳಿದಂತೆ JDS ಬಹುದೊಡ್ಡ ಹರಸಾಹಸವನ್ನ ಹಾಸನದಲ್ಲೇ ಗೆಲ್ಲೋದಕ್ಕೆ ಪಡಬೇಕಾಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯ ಒಂದು ಲೆಕ್ಕ. ಇನ್ನು ಕಾಂಗ್ರೆಸ್ಗೆ ಕೇಕ್ ವಾಕ್ ಆಗುವಂತಹ ಮೊದಲ 5 ಕ್ಷೇತ್ರಗಳು ಅಂದ್ರೆ ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಕಲಬುರಗಿ. ಇದನ್ನ ಬಿಟ್ರೆ ಬೆಂಗಳೂರು ಕೇಂದ್ರ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ಹಾಸನ, ಕೊಪ್ಪಳ ಇಲ್ಲಿಯ ತನಕ ಉಳಿದ ಪಕ್ಷಗಳಿಗಿಂತ ಹೆಚ್ಚಿನ ವೇಗ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಕೊಪ್ಪಳ, ಬೆಳಗಾವಿ, ಬೀದರ್, ರಾಯಚೂರು, ದಾವಣಗೆರೆ, ಚಿತ್ರದುರ್ಗ, ಬೆಂಗಳೂರು ಉತ್ತರ ಇಷ್ಟು ಕಡೆ ಬಿಜೆಪಿ ಜೊತೆ ನೆಕ್ ಟು ನೆಕ್ ಫೈಟ್ ಅನ್ನ ಇಟ್ಕೊಳ್ಳುತ್ತೆ. ಆದ್ರೂ ಕಾಂಗ್ರೆಸ್ಗೆ ಲಾಭ ಆಗಬಹುದು ಅನ್ನೋದನ್ನ ಆಂತರಿಕ ಸಮೀಕ್ಷೆ ಹೇಳ್ತಿದೆ. ಹಾಗಿದ್ರೆ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು? ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಪ್ರಕಾರ 16 ಸ್ಥಾನಗಳನ್ನ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದನ್ನ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಹೇಳ್ತಿದೆ. ಬಿಜೆಪಿ 11 ಕ್ಷೇತ್ರಗಳನ್ನ ಗೆಲ್ಲುವಂತಹ ಅವಕಾಶ ಇಟ್ಕೊಂಡಿದೆ ಈ ಕ್ಷಣಕ್ಕೆ ಅನ್ನೋದನ್ನ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಹೇಳ್ತಿದೆ. JDS ನೋ ಡೌಟ್ ಮಂಡ್ಯದಲ್ಲಿ JDS ಗೆಲ್ಲುತ್ತೆ, ಹಾಸನದಲ್ಲಿ ಗೆಲ್ಲೋದು ಸುಲಭ ಅಲ್ಲ. ಈ ಸಲ ಪ್ರಜ್ವಲ್ ರೇವಣ್ಣ ಅವರ ಬದಲಿಗೆ ದೇವೇಗೌಡರೇ ನಿಂತ್ರೆ ಆ ಕ್ಷೇತ್ರವೂ ಕೂಡ ದಳದ ಪಾಲಾಗಬಹುದು ಅನ್ನೋದು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯ ಲೆಕ್ಕಾಚಾರ. ಹಾಗಿದ್ರೆ ನಿಮ್ಮ ಪ್ರಕಾರ ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ಲಬಹುದು? ಅಥವಾ ಬಿಜೆಪಿ ಈ ಸಲ ಕೂಡ 25ರ ಗಡಿಯನ್ನ ಮುಟ್ಟುತ್ತಾ? ಕಮೆಂಟ್ ಮಾಡಿ.